ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾರ್ಗವಿ ಎಲ್.ಎಲ್.ಬಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಈ ಸಂಚಿಕೆಯಲ್ಲಿ ಹಾಸ್ಪಿಟ್ಲಲ್ಲಿ ಅರುಣ್ ಅವರು ತುಂಬಾನೇ ನೋವಿಂದ ನರಳ್ತಾ ಇರ್ತಾರೆ. ಮತ್ತೆ ಹಾಸ್ಪಿಟ್ಲಲ್ಲಿ ಐಸಿಯುಯಲ್ಲಿ ಅಡ್ಮಿಟ್ ಆಗಿರ್ತಾರೆ. ಸೊ ಅವ್ರಿಗೆ ತುಂಬಾನೇ ಚಿಕಿತ್ಸೆನ ಕೊಡ್ತಾ ಇರ್ತಾರೆ. ಅಷ್ಟರಲ್ಲಿ ಅವ್ರ ಚಿಕ್ಕಪ್ಪ ಅಲ್ಲೇ ಸಹ ಪಕ್ಕದಲ್ಲೇ ಇರ್ತಾರೆ. ನಂತರ ಅವ್ರ ತಾಯಿ ಅಲ್ಲಿಗೆ ಬಂದ್ಬಿಟ್ಟು ಅವ್ರು ಕಣ್ಬಿಟ್ಟು ಎಚ್ಚರ ಆಗ್ತಾರೆ. ಅವಾಗ ಅವ್ರು ಕೇಳ್ತಾರೆ, ಏನೂ ಆಗಿಲ್ಲ ಅಲ್ವಾ ಅರ್ಜುನ್ ಅಂದ್ಬಿಟ್ಟು ಹೇಳಿ ತುಂಬಾನೇ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಡಾಕ್ಟ್ರು ಸಹ ತುಂಬಾನೇ ಗಾಬರಿಯಾಗಿರ್ತಾರೆ. ಮತ್ತೆ ಅವರ ಚಿಕ್ಕಪ್ಪನೂ ಸಹ ತುಂಬಾನೇ ಗಾಬರಿಯಾಗಿರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಜಗನವರು ಸಹ ತುಂಬಾನೇ ಗಾಬರಿಯಾಗಿರ್ತಾರೆ. ಸೊ ಇದೆಲ್ಲ ಆದಮೇಲೆ ಡಾಕ್ಟರ್ ಹೇಳ್ತಾರೆ, ಥ್ಯಾಂಕ್ ಗಾಡ್ ನಿಮ್ಗೇನೂ ಆಗಿಲ್ಲ, ನೀವು ಉಳ್ಕೊಂಬಿಟ್ರಿ ಅಂತ ಹೇಳಿದಾಗ ಅವ್ರಮ್ಮ ಕೇಳ್ತಾರೆ, ಏನೂ ಆಗಿಲ್ವಾ ಡಾಕ್ಟ್ರೇ ನನ್ನ ಮಗನಿಗೆ ಅಂತ ಹೇಳಿದಾಗ ಕಣ್ಬಿಟ್ಟು ಮಾತಾಡ್ತಾ ಇರ್ತಾರಲ್ಲ, ಇವಾಗಲೇ ಗೊತ್ತಾಗುತ್ತೆ ಅವ್ರಿಗೇನೂ ಆಗಿಲ್ಲ, ಆರಾಮಾಗಿದ್ದಾರೆ ಅಂತ. ಅವಾಗ ಅರ್ಜುನ್ ಅವರು ಕೇಳ್ತಾರೆ, ಡಾಕ್ಟರ್ ನನಗೆ ಏನಾಗಿತ್ತು ಅಂತ ಹೇಳ್ತಾರೆ. ಅವಾಗ ಡಾಕ್ಟರ್ ಹೇಳ್ತಾರೆ, ನೋಡಿ ಅರ್ಜುನ್ ನಿಮಗೆ ಸ್ಲೋ ಪಾಯ್ಸನ್ ಬಾಡಿಲಿ ಇರ್ತಾ ಇತ್ತು. ಸೊ ಹಾಗಾಗಿ ನಾನು ಇನ್ನೂ ಭರವಸೆ ಕೊಟ್ಟಿರಲಿಲ್ಲ. ಇವಾಗ ನೀವು ಮಾತಾಡ್ತಿರೋದ್ರಿಂದ ನಿಮ್ಗೇನೂ ತೊಂದರೆ ಆಗಿಲ್ಲ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಅದಾದ ನಂತರ ಈ ಕಡೆಯಿಂದ ಬರಬೇಕಾದ್ರೆ ಬೃಂದಾ ಅವರು ಮತ್ತೆ ಅಲ್ಲಿ ತುಂಬ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಬೃಂದಾ ಅವರು ಯೋಚನೆ ಮಾಡ್ತಾ ನಿಂತಿರಬೇಕಾದ್ರೆ ಅವ್ರ ಚಿಕ್ಕಿನೂ ಸಹ ಹಿಂದುಗಡೆಯಿಂದ ಬಂದ್ಬಿಟ್ಟು ಬೃಂದಾ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಬರ್ತಾರೆ. ಸೊ ಈ ಕೇಸಲ್ಲಿ ಹಾಜರಾಗೋಕ್ಕೆ ಕೋರ್ಟಲ್ಲಿ ಯಾರೂ ಇಲ್ಲ. ನಿಮ್ಮ ಮಾವ ಸೋಲೋದಂತೂ ಗ್ಯಾರಂಟಿ. ಈ ಆಸ್ತಿ ಎಲ್ಲ ನಿನಗೆ ಬರುತ್ತೆ. ಅವಾಗ ಶಾಪಿಂಗ್ಗೆ ನನಗೆ ದುಡ್ಡು ಕೊಡ್ತೀಯಾ ಅಂತ ಹೇಳಿದಾಗ, ನೀವು ಎಷ್ಟು ಬೇಕಾದರೂ ಶಾಪಿಂಗ್ ಮಾಡಿ ಚಿಕ್ಕಮ್ಮ, ನಿಮ್ಮದೇ ಅಲ್ವಾ, ನಾನು ಆರಾಮಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಸೊ ಇದಾದಮೇಲೆ ಬೃಂದ ಹೇಳ್ತಾಳೆ, ಭಾರ್ಗವಿ ಎಲ್ಲಿದ್ದಾಳೆ ಅಂತ ಕೇಳಿದಾಗ, ಭಾರ್ಗವಿ ಎಲ್ಲಿ ಮೂಲೆಯಲ್ಲಿ ಕೂತಿರ್ತಾಳೆ ತುಂಬಾನೇ ಅಳ್ತಾ ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಸರಿ ಇದನ್ನು ನೋಡೋಣ ಬಾ ಅಂತ ಹೇಳಿ ಇಬ್ಬರೂ ಸಹ ಹೋಗ್ತಾರೆ. ಸೊ ಭಾರ್ಗವಿ ರೂಮಲ್ಲಿ ಹೋಗಿ ನೋಡ್ತಾರೆ, ಅಲ್ಲಿ ಏನೂ ಇರೋದಿಲ್ಲ. ಅಲ್ಲಿ ಭಾರ್ಗವಿ ಅವರು ಇರೋದೇ ಇಲ್ಲ. ಇದನ್ನು ನೋಡ್ಬಿಟ್ಟು ಬೃಂದ ಅವರಂತೂ ತುಂಬಾನೇ ಶಾಕ್ ಆಗ್ತಾರೆ. ಈ ಕಡೆ ತಿರುಗಿ ನೋಡಿದಾಗ ಗೋಡೆಯಲ್ಲಿ ಅವರ ಒಂದು ಕೋಟು ಕಾಣ್ತಾ ಇರೋದಿಲ್ಲ. ಅದನ್ನು ನೋಡಿ ತುಂಬಾನೇ ಶಾಕ್ ಆಗ್ತಾರೆ ಬೃಂದ ಅವರು. ಸೊ ಆಗ ಅವ್ರಿಗೆ ಗೊತ್ತಾಗುತ್ತೆ ಭಾರ್ಗವಿ ಅವರು ಕೋರ್ಟ್ಗೆ ಹೋಗಿದ್ದಾರೆ ಅಂತ. ಇದನ್ನು ತಿಳ್ಕೊಂಡು ತುಂಬಾನೇ ಗಾಬರಿ ಆಗ್ತಾರೆ. ಇನ್ನೊಂದು ಕಡೆ ಕೋರ್ಟಲ್ಲಿ ಜೆ.ಪಿ. ಪಾಟೀಲ್ ಪರ ಯಾರೂ ವಾದ ಮಾಡೋಕ್ಕಿಲ್ಲ ಅಂತ ಹೇಳಿ ಎದುರು ವಕೀಲರು ಹೇಳ್ತಾ ಇರ್ತಾರೆ. ತದನಂತರದಲ್ಲಿ ಯಾರೂ ಸಹ ಇಲ್ಲ ಅಂತ ಹೇಳಿ ಜಡ್ಜು ಕೋರ್ಟ್‌ನ ಕ್ಲೋಸ್ ಮಾಡಕ್ಕೆ ಹೋಗ್ತಿರ್ತಾರೆ. ಅಂತ ಹೇಳಿದ್ರೆ ಕೇಸನ್ನು ಕ್ಲೋಸ್ ಮಾಡೋ ಸಮಯದಲ್ಲಿ ಈ ಕಡೆಯಿಂದ ಒಂದು ವಾಯ್ಸ್ ಬರುತ್ತೆ, 1 ನಿಮಿಷ ಅಂತ ಹೇಳ್ಬಿಟ್ಟು. ಆವಾಗ ಭಾರ್ಗವಿ ಅವರು ನಾನಿದ್ದೀನಿ ಅಂತ ಹೇಳಿ ಮುಂದೆ ಬರ್ತಾರೆ. ಅದನ್ನು ನೋಡ್ಬಿಟ್ಟು ತುಂಬಾನೇ ಶಾಕ್ ಆಗ್ತಾರೆ ಜೆ.ಪಿ. ಪಾಟೀಲ್ ಅವರು. ಸೊ ಅದಾದ ನಂತರ ಭಾರ್ಗವಿ ಅವರು ಅಲ್ಲಿಂದ ಬರ್ತಾರೆ. ಅಲ್ಲಿಂದ ನೋಡ್ಬಿಟ್ಟು ಎಲ್ಲರೂ ಸಹ ತುಂಬಾನೇ ಶಾಕ್ ಆಗ್ತಾರೆ. ಎದುರು ವಕೀಲರಂತೂ ತುಂಬಾನೇ ಶಾಕ್ ಆಗ್ಬಿಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ ಭಾರ್ಗವಿ ಅವರು ಮಾಡಿರೋ ಕೇಸಲ್ಲಿ ಯಾವುದನ್ನೂ ಸಹ ಸೋತೇ ಇರೋದಿಲ್ಲ. ಸೊ ಅದಾದ ನಂತರ ಇಲ್ಲಿ ನೋಡೋದಾದ್ರೆ ಅವರು ಹೇಳ್ತಾರೆ, ಈ ಕೇಸನ್ನು ವಾದ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸೊ ಇನ್ನೊಂದು ಕಡೆ ಬರೋದಾದ್ರೆ ಬೃಂದ ಅವರು ಅವ್ರ ತಾಯಿಗೆ ಫೋನ್ ಮಾಡಿಬಿಟ್ಟು, ಅಮ್ಮ ತುಂಬಾನೇ ತಪ್ಪಾಗ್ಬಿಟ್ಟಿದೆ, ಇಲ್ಲಿ ತುಂಬಾನೇ ತಪ್ಪಾಗಿದೆ ಅಂತ ಹೇಳಿ ಟೆನ್ಷನಲ್ಲಿ ಹೇಳ್ತಾ ಇರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಏನಾಗಿದೆಯಮ್ಮ, ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿದಾಗ, ನೀನು ಮೊದಲು ಇಲ್ಲಿ ಭಾರ್ಗವಿಗೆ ಫೋನ್ ಮಾಡು ಅಂತ ಹೇಳ್ತಾರೆ. ಏನಾಗಿದೆ ಹೇಳಿ, ವಿಷಯ ಏನು ಹೇಳು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನಿನ್ನ ಮಾತನ್ನು ತಪ್ಪಿ ಅವಳು ಕೋರ್ಟ್ಗೆ ಹೋಗಿದ್ದಾಳೆ ಮತ್ತೆ. ಸೊ ಅದಕ್ಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಅವರಮ್ಮ ಹೇಳ್ತಾರೆ, ನೋಡು ತುಂಬಾನೇ ಗಾಬರಿ ಆಗಬೇಡ, ಈ ವಿಷಯನ ಹೇಳಿದ್ದು ನಾನೇನೇ ಭಾರ್ಗವಿಗೆ ಹೋಗು ಅಂತ ಹೇಳಿದ್ದು ಕೋರ್ಟ್ಗೆ ಅಂತ ಹೇಳ್ತಾರೆ. ಸೊ ಅಂತ ಒಂದು ಫ್ಲ್ಯಾಶ್ ಬ್ಯಾಕನ್ನು ತೋರಿಸ್ತಾರೆ. ಆ ಒಂದು ಫ್ಲ್ಯಾಶ್ ಬ್ಯಾಕಲ್ಲಿ ಭಾರ್ಗವಿ ಅವರು ಮತ್ತು ಅವರ ಅಮ್ಮವರು ಸಹ ದೇವಸ್ಥಾನದಲ್ಲಿ ತುಂಬಾನೇ ಕೋಪ ಮಾಡ್ಕೊಂಡು ನಿಂತಿರಬೇಕಾದ್ರೆ ಭಾರ್ಗವಿ ಅವ್ರಿಗೆ ಅವ್ರ ತಾಯಿ ಹೇಳ್ತಾರೆ, ನೋಡು ತುಂಬಾನೇ ಕೋಪ ಬರ್ತಿದ್ಯಾ, ತುಂಬಾನೇ ಒಂದು ಸಿಟ್ಟು ಬರ್ತಿದ್ಯಾ ನಿನಗೆ ಕೋರ್ಟ್ಗೆ ಹೋಗಿಲ್ಲ ಅಂತ ಹೇಳಿ. ನೋಡು ನಾನು ನಿನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ಕೋರ್ಟ್ಗೆ ಹೋಗಬೇಡ ಅಂತ ಹೇಳಿದ್ದೆ. ಮತ್ತು ಯಾರು ನಿನ್ನಿಂದ ಕಷ್ಟ ಅನುಭವಿಸಬಾರ್ದು, ನಿನ್ನ ಫ್ಯಾಮಿಲಿ ಜೊತೆ ನೀನು ತುಂಬಾನೇ ಚೆನ್ನಾಗಿರಲಿ ಅಂತ ಹೇಳಿ ನಾನು ನಿನಗೆ ಮಾತು ಕೊಟ್ಟಿದ್ದೆ. ಆದರೆ ಈಗ ನಿನ್ನ ಫ್ಯಾಮಿಲಿನೇ ತೊಂದರೆಯಲ್ಲಿದೆ. ಹೋಗಿ ನಿಮ್ಮ ಮಾವನ್ನ ಮತ್ತು ನಿಮ್ಮ ಯಜಮಾನರನ್ನ ಉಳಿಸ್ಕೋಬೇಕು. ಯಾಕಂತ ಹೇಳಿದ್ರೆ 2 ಜೀವಗಳು ಹೋಗೋ ಪರಿಸ್ಥಿತಿಲಿದೆ. ನೀನೀಗ ಅವರಿಬ್ಬರನ್ನ ಉಳಿಸ್ಕೊಳ್ಳೇಬೇಕು. ಅವ್ರನ್ನ ಉಳಿಸ್ಕೋತೀನಿ ಅಂತ ಹೇಳಿ ನನಗೆ ಮಾತು ಕೊಡು ಅಂತ ಹೇಳಿ ಮಾತನ್ನು ತಗೋತಾರೆ. ಆವಾಗ ಭಾರ್ಗವಿ ಅವರು ಸಹ ಹೇಳ್ತಾರೆ, ನೋಡಮ್ಮ ಇನ್ನು ಮುಂದೆ ಅದು ನನ್ನ ಜವಾಬ್ದಾರಿ. ನಾನು ಅವ್ರನ್ನ ಬಿಟ್ಕೊಡೋದಿಲ್ಲ. ನಾನು ಅವ್ರನ್ನ ಉಳಿಸ್ಕೋತೀನಿ. ನಾನು ಕೋರ್ಟ್‌ಗೆ ಹೋಗಿ ವಾದ ಮಾಡಿ ಗೆದ್ದೇ ಗೆಲ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಸೊ ಅದನ್ನು ಕೇಳಿ ತುಂಬಾನೇ ಶಾಕ್ ಆಗ್ತಾರೆ ಬೃಂದಾ ಅವರು. ಅದಾದ ನಂತರ ಫೋನ್ ಎಲ್ಲ ಕಟ್ ಆಗುತ್ತೆ. ಇನ್ನೀ ಕಡೆ ಅರ್ಜುನ್ ಅವರು ನಾನು ಕೋರ್ಟ್‌ಗೆ ಹೋಗಲೇಬೇಕು, ಅಪ್ಪನ ಉಳಿಸ್ಕೊಳ್ಳೇಬೇಕು, ಇಲ್ಲ ಅಂತ ಹೇಳಿದರೆ ಕೋರ್ಟ್ ಕ್ಲೋಸ್ ಆಗಿಬಿಡುತ್ತೆ, ಯಾರೂ ಇಲ್ಲ ಅಲ್ಲಿ. ಸೊ ನಾನು ಇವಾಗ ಅಲ್ಲಿಗೆ ಹೋಗಲೇಬೇಕು, ಸೆಷನ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅಂತ ಹೇಳಿದಾಗ ಅವ್ರು ಹೇಳ್ತಾ ಇರ್ತಾರೆ, ನೋಡು ಅಲ್ಲಿ ಎಲ್ಲ ಇದ್ದಾರೆ, ಜಗನ್ ಇದ್ದಾರೆ, ಎಲ್ಲ ಇದ್ದಾರೆ, ನೋಡ್ಕೋತಾರೆ, ನೀನು ಆರಾಮಾಗಿರು, ನಿನ್ನ ಹೆಲ್ತ್ ಸರಿ ಇಲ್ಲ ಅಂತೇಳಿ ಅವ್ರ ಅಮ್ಮ ಹೇಳ್ತಾ ಇರಬೇಕಾದ್ರೆ, ಇಲ್ಲ ಆ ಥರ ಎಲ್ಲ ಆಗಲ್ಲ, ಅಲ್ಲಿ ಕೋರ್ಟಲ್ಲಿ ಯಾರೂ ಹೋಗಿ ವಾದ ಮಾಡೋಕ್ಕಾಗೋದಿಲ್ಲ, ನಾನು ಹೋಗಲೇಬೇಕು ಅಂತ ಹೇಳಿ ಹಾಸ್ಪಿಟ್ಲಲ್ಲಿ ಎಲ್ಲ ಡ್ರಿಪ್ಸ್ನೆಲ್ಲ ಬಿಚ್ತಾ ಇರ್ತಾರೆ. ಅಷ್ಟರಲ್ಲಿ ಜಗನ್ ಅವ್ರು ಹೇಳ್ತಾ ಇರ್ತಾರೆ, ನಾನು ನೋಡ್ಕೊತೀನಿ, ನೀನು ಆರಾಮಾಗಿರು ಅಂತ ಹೇಳಿದ್ರೆ ಅವ್ರು ಕೇಳ್ತಾನೆ ಇರೋದಿಲ್ಲ. ಅಲ್ಲಿಂದ ಹೊರಡಲೇಬೇಕು ಅಂತ ಹೇಳಿದಾಗ ಜಗನ್ ಅವರು ಹೇಳ್ತಾರೆ, ನೋಡು ಅಲ್ಲಿ ಕೇಸ್‌ಗೆ ಭಾರ್ಗವಿ ಹೋಗಿದ್ದಾಳೆ ಅಂತ ಹೇಳಿದಾಗ ಅದನ್ನು ಕೇಳ್ಬಿಟ್ಟು ಹರ್ಷ ಶಾಕ್ ಆಗ್ತಾರೆ. ಏನು ಭಾರ್ಗವಿ ಹೋಗಿದ್ದಾಳಾ ಅಂತ ಹೇಳಿದಾಗ, ಹೌದು ಅವಳು ಯಾಕೆ ಹೋದ್ಲು ಅಲ್ಲಿಗೆ, ಅವಳು ಹೋಗಬಾರ್ದಾಗಿತ್ತು, ಅವಳ ಪರವಾಗಿ ಯಾಕೆ ಕೇಸ್ ವಾದ ಮಾಡಬೇಕಿತ್ತು ಅಂತ ಹೇಳಿದಾಗ ಅರ್ಜುನ್ ಅವ್ರು ಹೇಳ್ತಾರೆ, ಈ ಸಮಯದಲ್ಲಿ ಆ ಕೇಸ್‌ನ ವಾದ ಮಾಡೋಕ್ಕೆ ಭಾರ್ಗವಿನೇ ಸರಿ ಅಂತ ಹೇಳಿಬಿಟ್ಟು ಅರ್ಜುನ್ ಅವರಂತೂ ತುಂಬಾನೇ ಖುಷಿ ಪಡ್ತಾರೆ, ಭಾರ್ಗವಿ ಅವರು ಕೇಸ್‌ನ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಕೋರ್ಟ್‌ಗೆ ಬರೋದಾದ್ರೆ ಅಲ್ಲಿ ಭಾರ್ಗವಿ ಅವರು ವಾದನ ಮಾಡೋಕ್ಕೂ ಮುಂಚೆನೇ ಅಲ್ಲಿ ಕೋರ್ಟ್‌ಗೆ ಕೆಲವೊಂದು ಡಾಕ್ಯುಮೆಂಟ್‌ನ ಸಬ್ಮಿಟ್ ಮಾಡಿರ್ತಾರೆ. ಸೊ ಆ ಡಾಕ್ಯುಮೆಂಟ್ ಎಲ್ಲ ಲಾಯರು ಸಹ ನೋಡ್ತಾರೆ ಮತ್ತು ಕೋರ್ಟಲ್ಲೂ ಸಹ ನೋಡಾಗುತ್ತೆ. ಅದಾದ ನಂತರ ಅವರು ಒಂದು ಪ್ರಶ್ನೆನ ಕೇಳ್ತಾರೆ, ಇಷ್ಟು ದಿನ ಎಲ್ಲಿ ಹೋಗ್ಬಿಟ್ಟಿದ್ರಿ ಅಂತ ಹೇಳಿ ಜಡ್ಜು ಕೇಳಿದಾಗ, ನಾನು ನನ್ನ ಫ್ಯಾಮಿಲಿ ಜೊತೆ ಸ್ವಲ್ಪ ಸಮಯ ಕಳೆಯೋಕ್ಕೆ ನಾನು ಕೋರ್ಟ್‌ಗೆ ಬರ್ತಾ ಇರಲಿಲ್ಲ. ಇವಾಗ ನಾನು ಮತ್ತೆ ಬಂದಿದ್ದೀನಿ. ಯಾರೂ ಈ ಕೇಸ್‌ನ ತಗೊಳ್ಳೋದು ಬೇಡಾಗಿಲ್ಲ.
ಜೆ ಪಿ ಪಾಟೀಲ್ ಪರ ಅವ್ರ ಸೊಸೆನೇ ವಾದ ಮಾಡಕ್ಕೆ ಬಂದಿದ್ದಾರೆ ಅಂತ ಹೇಳಿ ಅಲ್ಲಿಂದ ಅವ್ರಿಗೆ ಹೇಳ್ತಾರೆ. ಅದಾದ ನಂತರ ಇದನ್ನು ಕೇಳಿಸ್ಕೊಂಡಿದ್ರು ವಕೀಲ್ ಅಂತೂ ತುಂಬಾ ಶಾಕ್ ಆಗ್ತಾರೆ. ಸೊ ಹೀಗೆ ವಾದನ ಮಾಡ್ತಾ ಇರಬೇಕಾದ್ರೆ ಕಡೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ನೋಡಿ, ನಿಜವಾದ ಗಂಗನೇ ಬೇರೆ, ಇವರೇ ಬೇರೆ, ಪರಿಸ್ಥಿತಿ ಬೇರೆ ಥರ ಆಗಿದೆ. ಈ ನಿಜವಾದ ಗಂಗಾ ಯಾರು ಅಂತ ಹೇಳಿದ್ರೆ ಜೆ ಪಿ ಪಾಟೀಲ್ ಅವರ ಮೊದಲನೇ ಹೆಂಡತಿ ಗಾಯತ್ರಿ ದೇವಿ ಅಂತ ಹೇಳಿದಾಗ ಎಲ್ಲರೂ ಸಹ ತುಂಬಾ ಶಾಕ್ ಆಗಿಬಿಡ್ತಾರೆ. ಸೊ ವೀಕ್ಷಕರೇ, ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ.